ದುರುಳ ಮಹಿಷನ ಉಪಟಳದಿಂದ ನೊಂದ ಇಂದ್ರಾದಿ ಸುಮನಸರು ತ್ರಿಮೂರ್ತಿಗಳಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡರು. ತ್ರಿಮೂರ್ತಿಗಳು ಹಾಗೂ ಇಂದ್ರಾದಿ ಸುಮನಸರು ಜೊತೆಯಾಗಿ ತಮ್ಮೊಳಗಿರುವ ತೇಜಸ್ಸನ್ನು ನಭೋಮಂಡಲಕ್ಕೆ ಹೊರಗೆಡಹಿದಾಗ ಒಂದು ದಿವ್ಯ ಶಕ್ತಿಯ ಉದ್ಭವವಾಯಿತು. भगवती देशिति कण्ठकुटुम्बिनि भूरि कुटुम्बिनि भूरि कृते ದುರುಳ ಮಹಿಷನ ಅಟ್ಟಹಾಸವು ಮಿತಿ ಮೀರುತ್ತಿದೆ. ಆರುತ್ತಿರುವ ದೀಪವು ಜೋರಾಗಿ ಉರಿಯುತ್ತಿದೆ. ಎಲ್ಲವೋ ಮಹಿಷಾಸುರ, ನಿನ್ನ ಪಾಶಾವಿ ಕೃತ್ಯಗಳಿಂದ ಇಡೀ ಬ್ರಹ್ಮಾಂಡವನ್ನೇ ಅಲ್ಲೋಲ ಕಲ್ಲೋಲಗೊಳಿಸುತ್ತಾ ನಿನಗೆ ಸಾವೇ ಇಲ್ಲ ಎಂದು ಅಟ್ಟಹಾಸದಿಂದ ಮೆರೆಯುತ್ತಿದ್ದೀಯಲ್ಲ. ಇದು ನೋಡು, ನಿನ್ನ ಪಾಲಿನ ಮೃತ್ಯುವಾಗಿ ಎದುರು ಬಂದು ನಿಂತಿದ್ದೇನೆ. ನಿನ್ನ ಅಂತ್ಯ ನನ್ನಿಂದಲೇ ನೋಡು. ಎಲೆ ಹೆಣ್ಣೆ, ಶೃಂಗಾರವಾಗಿ ನನ್ನೆದುರಲ್ಲಿ ಅಷ್ಟಭುಜೆಯಾಗಿ ನಿಂತಿರುವೆಯಾ? ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು ಎಂದು ಹೇಳುವೆಯಾ? ನನ್ನ ಬಲತೊಡೆಯನ್ನು ಏರಿ ನನ್ನ ಪಟ್ಟದ ಅರಸಿಯಾಗಿ ಬರುವೆಯಾ? ಇಲ್ಲದಿದ್ದರೆ
ನನ್ನ ಖಡ್ಗಕ್ಕೆ ನಿನ್ನ ತಲೆಯನ್ನು ಕೊಡುವೆಯಾ? ಎಲ ಕೊಬ್ಬಿದ ಕೋಣವೇ, ವಿನಾಶ ಕಾಲವೇ ವಿಪರೀತ ಬುದ್ಧಿ ಎಂಬ ಹಾಗೆ ವರ್ತಿಸುತ್ತಾ ಇದ್ದೀಯ. ನಿನ್ನ ಅಂತ್ಯ ಹತ್ತಿರವಾಗಿದೆ, ಬಾ ಮುಂದೆ. ಎಲ ದುರುಳ, ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರವಿಂದ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ